ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ CNM Creations 9979. ನೀವೀಗ ನೋಡ್ತಿರೋದು ಯಾವ ಪ್ಲೇಸ್ ಅಂತ ಗೊತ್ತಾ ನಿಮಗೆ? ನಮ್ಮ ಏರ್ಪೋರ್ಟ್ ನಮ್ಮ ಹೆಮ್ಮೆ ಅನ್ನೋ ನಿಮಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ. ಏಕೆಂದರೆ ನಾನೀಗ ತೋರಿಸ್ತಾ ಇರೋದು ಏರ್ಪೋರ್ಟ್ಗೆ ಹೋಗೋ ರೋಡನ್ನು ತೋರಿಸ್ತಾ ಇದ್ದೀನಿ. ಈ ಏರ್ಪೋರ್ಟ್ ಎಲ್ಲಿದೆ ಗೆಸ್ ಮಾಡಿ ನೋಡೋಣ. ತುಂಬ ಸುಂದರವಾದ ಏರ್ಪೋರ್ಟ್ ಇದು. ಕೆಂಪೇಗೌಡ ಸ್ಟ್ಯಾಚ್ಯೂ ಕೂಡ ಇದೆ ಈ ಏರ್ಪೋರ್ಟಲ್ಲಿ. ಎಷ್ಟು ಚೆನ್ನಾಗಿದೆ. ನೈಟ್ ಟೈಮ್ ಹೋದಾಗಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ ಏರ್ಪೋರ್ಟ್. ಯಾಕೆಂದರೆ ಲೈಟಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಈ ಏರ್ಪೋರ್ಟ್ ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರು ಏರ್ಪೋರ್ಟ್ ಇದು. ಹೊಸದಾಗಿ ನವೀಕರಣ ಮಾಡಿದ್ದಾರೆ ಈ ಏರ್ಪೋರ್ಟ್ನ. ತುಂಬ ಅಂದರೆ ತುಂಬ ಸುಂದರವಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಏರ್ಪೋರ್ಟು. ಇಲ್ಲಿ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಅಂತ 2 ಏರ್ಪೋರ್ಟನ್ನು ಮಾಡಿದ್ದಾರೆ. ಮತ್ತು ಜಾಗ ಕೂಡ ತುಂಬ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಏರ್ಪೋರ್ಟ್ನ ಪಾರ್ಕಿಂಗ್ ಇದು ಟರ್ಮಿನಲ್ 1 ಇದೆಯಲ್ಲ, ಅಲ್ಲಿ ವಿಸಿಟರ್ಸ್ಗಳಿಗೆ ಅಥವಾ ಈಗ ಬೇರೆ ಕಂಟ್ರಿ ಅಥವಾ ಬೇರೆ ಸ್ಟೇಟ್ಗಳಿಗೆ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದಲ್ಲಿ. ಅಂತಹ ಕಾರ್ಗಳಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಕಾರ್ಗಳೆಲ್ಲ ಒಂಥರ ಹುಳದ ಥರ ಕಾಣಿಸ್ತಾ ಇದೆ ಅಲ್ವಾ? ಏನಂತೀರ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಲ್ಲಿ ಟರ್ಮಿನಲ್ 1 ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹಾಗೆ ಏರ್ಪೋರ್ಟ್ ತನಕನೂ ನಡ್ಕೊಂಡು ಹೋಗ್ಬೋದು. ಆ ಥರ ಸಿಸ್ಟಮ್ ಇದೆ. ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ನೋಡ್ಕೊಂಬರೋಣ ಬನ್ನಿ. ನಮ್ಮ ಜೊತೆಗೆ ನೀವು ಬನ್ನಿ, ಆಯಿತಾ? ಈಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡೋದಕ್ಕೆ ಹೋಗೋಣ. ನೋಡಿ, ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಬಂದಿದ್ದೀವಲ್ಲಿ. ಇದು ಏರ್ಪೋರ್ಟು ಟರ್ಮಿನಲ್ 1 ಇದು. ಈ ಏರ್ಪೋರ್ಟ್ ಟರ್ಮಿನಲ್ ನೋಡಿ, ನಮ್ಮ ಫ್ಲ್ಯಾಗ್ ಕೂಡ ಕಾಣಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಟರ್ಮಿನಲ್ 1ನಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ ನೋಡೋದಕ್ಕೆ. ಅಲ್ಲಿ ಇದು ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಲಿಫ್ಟಲ್ಲಿ ಮೇಲ್ಗಡೆ ಬಂದುಬಿಟ್ಟು ಅಲ್ಲಿಂದ ನಾವು ಒಳಗಡೆಯಿಂದ ನಡ್ಕೊಂಡು ಹೋಗೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಲೈಟಿಂಗ್ ಸಿಸ್ಟಮ್ ಆಗಿರ್ಬೋದು, ಏನಂತೀರ, ಈ ರನ್ವೇ ಕೂಡ ಇದೆ. ಫ್ಲೈಟು ಇಳಿತಾ ಇರೋದು ಮತ್ತು ಹೋಗ್ತಾ ಇರೋದು ಅದು ಕೂಡ ವಿಡಿಯೋನಲ್ಲಿ ಬರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಏಕೆಂದರೆ ಇದು ಲೈಟಿಂಗ್ ಸಿಸ್ಟಮ್ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ, ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ನಮ್ಮ ಫ್ಲ್ಯಾಗ್ ಕೂಡ ಇದೆ, ಇಂಡಿಯಾ ಫ್ಲ್ಯಾಗ್. ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಹೋಗೋದಕ್ಕೂ ಕೂಡ ಬಸ್ಸಸ್ ಇದ್ದಾವೆ, ಫ್ರೀ ಬಸ್ಸಸ್ಸು. ಬ್ಲೂ ಕಲರ್ ಬಸ್ ಇದೆ ಅಲ್ಲಿ. ಅವು ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ವಿಸಿಟರ್ಸ್ ಆಗಿರ್ಬೋದು ಅಥವಾ ಟರ್ಮಿನಲ್ 1ನಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಟರ್ಮಿನಲ್ 2ಗೆ ಹೋಗ್ತಾರಲ್ವ, ಅವ್ರಿಗೆ ಕೂಡ ಆ ಬಸ್ಗಳು ಅವೈಲೇಬಲ್ ಇದೆ. ಅಲ್ಲಿ ನಾವು ಫ್ರೀ ಬಸ್, ಅದು ಯಾರಿಗೆ ಆಗಲಿ, ಅಂದರೆ ಜೆಂಟ್ಸ್ಗೆ ಆಗಲಿ ಲೇಡೀಸ್ಗೆ ಆಗಲಿ ಫ್ರೀ ಬಸ್ ಅದು. ಅದರಲ್ಲಿ ಟರ್ಮಿನಲ್ 2ಗೆ ನಾವು ಹೋಗ್ಬೋದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಟರ್ಮಿನಲ್ 2. ತುಂಬ ಚೆನ್ನಾಗಿದೆ ಏರ್ಪೋರ್ಟ್. ಅದು ಕೂಡ ಇದೆ ಇದರಲ್ಲಿ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 2 ಏರ್ಪೋರ್ಟ್ಗಳಿದೆ ಇದರಲ್ಲಿ. ತುಂಬ ಚೆನ್ನಾಗಿದ್ದಾವೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇದ್ರ ಮೇಲೆ ನಾವು ನಿಂತ್ಕೊಂಡ್ರೆ ಸಾಕು, ಮೂವ್ ಆಗ್ತಾ ಹೋಗುತ್ತೆ. ಬನ್ನಿ, ಇದು ಏರ್ಪೋರ್ಟ್ ಒಳಗಡೆ ಫ್ಲೈಟ್ಸ್ಗಳದ್ದು ಟೈಮಿಂಗ್ಸು, ಆಮೇಲೆ ಡಿಪಾರ್ಚರು, ಅರೈವಲ್ ಎಲ್ಲ ಕೊಟ್ಟಿರ್ತಾರಲ್ವ, ಅದು ಏರ್ಪೋರ್ಟ್. ನಾವೇನು ನೋಡ್ತಾ ಇದ್ದೀವಲ್ಲ, ಇದು ಏರ್ಪೋರ್ಟ್ 2 ಅನಿಸುತ್ತೆ. ನೋಡ್ಕೊಂಡು ಬರೋಣ ಬನ್ನಿ. ಏರ್ಪೋರ್ಟ್ 2 ನೋಡಿ, ಇದು ಟರ್ಮಿನಲ್ 2 ಇದು. ಟರ್ಮಿನಲ್ 2 ಅಂದರೆ ಇದು ಇತ್ತೀಚೆಗೆ ಈಗ ಒಂದು 5-6 ವರ್ಷದ ಕೆಳಗೆ ಅನಿಸುತ್ತೆ ಮಾಡಿರೋದು. ಏಕೆಂದರೆ ಇದು ಬಿದಿರಲ್ಲಿ ಮಾಡಿರೋದು. ತುಂಬ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತಲೇ ಹೆಸರುವಾಸಿಯಾಗಿದೆ. ಈ ಬಿದಿರಲ್ಲಿ ಮಾಡಿರೋ ಅಂತಹ ಏರ್ಪೋರ್ಟ್ ಇದು. ಬಿದಿರಲ್ಲಿ ಅಂದರೆ ಮೇಲ್ಗಡೆ ಎಲ್ಲ ಮೇಲ್ಗಡೆ ವರ್ಕ್ ಆಗಲಿ ಅಥವಾ ಆಮೇಲೆ ಇಲ್ಲಿ ತುಂಬ ದೊಡ್ಡ ಎಸ್ಕ್ಯುಲೇಟ್ರ್ ಇದೆ ನೋಡಿ. ಈ ಸಾಮಾನ್ಯವಾಗಿ ನಾವು ಮಾಲ್ಗಳಲ್ಲಿ ಎಲ್ಲ ಕಡೆಗೆ ನೋಡ್ತೀವಲ್ವ, ಚಿಕ್ಕ ಚಿಕ್ಕ ಎಸ್ಕ್ಯುಲೇಟ್ರ್ ಇರುತ್ತೆ, ಆದರೆ ಇಲ್ಲಿ ತುಂಬ ದೊಡ್ಡ ಎಸ್ಕ್ಯುಲೇಟ್ರ್ ಇದೆ. ಸುಮಾರು 1 ಮಿನಿಟ್ ಅಂತೂ ನಾವು ಅದರಲ್ಲೇ ಇರಬೇಕಾಗತ್ತೆ ಎಸ್ಕ್ಯುಲೇಟ್ರಲ್ಲಿ, ಅಷ್ಟು ದೊಡ್ಡದಿದೆ ಇದು. ಬನ್ನಿ, ಇನ್ನು ಎಸ್ಕ್ಯುಲೇಟ್ರಲ್ಲಿ ನೋಡ್ಕೊಂಬರೋಣ ಮೇಲ್ಗಡೆ ಹೇಗಿದೆ ಏರ್ಪೋರ್ಟ್ ಅಂತ.
ಈಗ ಟರ್ಮಿನಲ್ 2ನಲ್ಲಿ ನಾವು ಆ ಏರ್ಪೋರ್ಟಿಗೆ ಬಂದುಬಿಟ್ಟು ಮೇಲ್ಗಡೆ ಹೋಗ್ತಾ ಇರೋದು, ಏನು ಬಿದ್ರಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಆ ಏರ್ಪೋರ್ಟ್ ಇದು. ಎಷ್ಟು ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ ನಾವು. ಇದು ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಫ್ಲೈಟು ಬರ್ತಾ ಇರೋದು, ಇಳಿತಾ ಇರೋದು ಒಂದು ಇದೆ. ಹಾಗೇ ನೋಡ್ತಾ ಹೋದರೆ ಗೊತ್ತಾಗುತ್ತೆ, ಇದು ಜಾಗನ ಎಕ್ಸ್ಟೆಂಡ್ ಮಾಡಿರೋದು. ಮುಂಚೆ ಚಿಕ್ಕದಿತ್ತು ಏರ್ಪೋರ್ಟು, ಈಗ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜಾಗ ತೊಗೊಂಡ್ಬಿಟ್ಟು ನೋಡಿ, ಒಂದು ಇದು ಫ್ಲೈಟ್ ಬರ್ತಾ ಇದೆ ನೋಡಿ ಅಲ್ಲಿ. ಈಗ ಇಳಿದ್ಬಿಟ್ಟು, ಯಾಕೆಂದರೆ ಕತ್ತಲಾಗಿದ್ದರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ನೀವು ಬೇಕಾದ್ರೆ ಝೂಮ್ ಮಾಡ್ಕೊಂಡು ನೋಡ್ಬೋದು. ಹೇಗೆ ನಾವು ಬಸ್ಸು ಟ್ರೈನಲ್ಲಿ ಎಲ್ಲ ಹೋಗ್ತೀವಲ್ವಾ, ನಮ್ಮ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಸು ಹೆಂಗಿರುತ್ತೋ ಹಾಗೆ ಏರ್ಪೋರ್ಟಲ್ಲಿ ಕೂಡ ಬರ್ತಾ ಇರ್ತವೆ, ಫ್ಲೈಟ್ಸು ಹೋಗ್ತಾ ಇರುತ್ತೆ ನೋಡಿ. ಅದು ಇಳಿತಾ ಇದೆ, ಇಳಿದ್ಬಿಟ್ಟು ಬರ್ತಾ ಇದೆ. ಒಂದು ಫ್ಲೈಟ್ ಹೋಗ್ತಾ ಇದೆ, ಒಂದು ಫ್ಲೈಟ್ ಬರ್ತಾ ಇದೆ. ನೀವು ಝೂಮ್ ಮಾಡ್ಕೊಂಡು ನೋಡಿ ಬೇಕಾದರೆ. ಎಷ್ಟು ಚೆನ್ನಾಗಿದ್ದಾವೆ ಫ್ಲೈಟ್ಸು, ಮತ್ತು ಅಲ್ಲಿ ಲೈಟಿಂಗ್ ಸಿಸ್ಟಮ್ ಆಗಲಿ, ಕ್ಲೀನ್ಲಿನೆಸ್ ಆಗಲಿ ಎಷ್ಟು ಚೆನ್ನಾಗಿದೆ. ನೀವು ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ ನೋಡಿ ಯಾವಾಗಾದರೂ, ತುಂಬ ಚೆನ್ನಾಗಿದೆ. ಇದು ಟರ್ಮಿನಲ್ 2 ಇದು. ಎಲ್ಲ ಬಿದ್ರಲ್ಲಿ ಮಾಡಿದ್ದಾರೆ ನೋಡಿ. ಬಿದ್ರಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಬೋದಲ್ವಾ, ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಬಿದ್ರಲ್ಲಿ ಫ್ಲೈಟ್ ಬರ್ತಾ ಇದೆ ನೋಡಿ. ಇಲ್ಲ, ಇದು ಹೋಗ್ತಾ ಇರೋವಂಥ ಫ್ಲೈಟ್ ಮೇಲೆ ಹೋಗುತ್ತೆ, ಆದರೆ ಅದು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಟರ್ಮಿನಲ್ 2 ಇದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಹಾಗೆ ಅದಕ್ಕೆ ಫ್ರೀ ಬಸ್ಗಳೆಲ್ಲ ಮಾಡಿದ್ದಾರೆ. ಆ ಬಸ್ ಕೂಡ ವಿಡಿಯೋದಲ್ಲಿದೆ, ಬ್ಲೂ ಕಲರ್ ಬಸ್ಸು. ನೀವು ಟರ್ಮಿನಲ್ 2ಇಂದನಾದರೂ 1ಗೆ ಬರ್ಬೋದು, ಟರ್ಮಿನಲ್ 1ಇಂದನಾದರೂ ಟರ್ಮಿನಲ್ 2ಗೆ ಹೋಗ್ಬೋದು. ಏರ್ಪೋರ್ಟ್ ಒಳಗಡೆ ನಾವು ಎಲ್ಲಿಗಾರು ಹೋಗಬೇಕು ಅಂದರೆ ಒಳಗಡೆ ಕೂಡ ಬಸ್ ವ್ಯವಸ್ಥೆಗಳಿದೆ. ಟರ್ಮಿನಲ್ 2ಇಂದ ಟರ್ಮಿನಲ್ 1ಗೆ ಬರೋವಂಥ ವ್ಯವಸ್ಥೆಗಳಿದೆ. ನಾವು ಹೋಗ್ಬೇಕಾದ್ರೆ, ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಸಂಜೆ ಟೈಮಲ್ಲಿದು ಹೋಗ್ಬೇಕಾದ್ರೆ, ಇದು ಇನ್ನೂ ಸ್ವಲ್ಪ ಬೆಳಕಿತ್ತು ಆವಾಗ ನೋಡಿ. ಕೆಂಪೇಗೌಡ ಸ್ಟ್ಯಾಚು ಕಾಣ್ತಾ ಇದೆ ಅಲ್ವಾ, ಇದು ನಮ್ಮ ಬೆಂಗಳೂರನ್ನು ಸ್ಥಾಪನೆ ಮಾಡಿದಂಥವರು ಕೆಂಪೇಗೌಡರು. ಹಾಗಾಗಿ ಕೆಂಪೇಗೌಡರ ಸ್ಟ್ಯಾಚುನ ಇಲ್ಲಿ ಏರ್ಪೋರ್ಟ್ ಹತ್ರ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ, ಕಂಚಿನ ಪ್ರತಿಮೆ ಇದು. ನೈಟ್ ಟೈಮ್ ನೋಡಿ, ಇದು ಎಸ್ಕಲೇಟ್ರಲ್ಲಿ ಹೋಗ್ತಾ ಇರೋದು, ದೊಡ್ಡ ಎಸ್ಕಲೇಟ್ರ್ ಅಂತ ಹೇಳಿದ್ನಲ್ಲ, ಎಸ್ಕಲೇಟ್ರಲ್ಲಿ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ. ಲೈಟ್ ನೋಡಿಬಿಟ್ರೆ, ಲೈಟ್ಗಳು ಆ ಡಿಸೈನು ನೋಡಿದರೆ ತುಂಬ ಬೆರಗಾಗಿ ಹೋಗ್ಬೇಕು ಆ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಅದೆಲ್ಲ ಬಿದ್ರಲ್ಲಿ ಮಾಡಿರೋದು. ಲೈಟಿಂಗ್ ಸಿಸ್ಟಮ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಬ್ಯುಸಿ ವರ್ಕ್ ಶೆಡ್ಯೂಲಲ್ಲಿ ತಲೆ ಕೆಟ್ಟೋಗಿರುತ್ತೆ ಬೆಂಗಳೂರಲ್ಲಿ. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಕಾಮಾಗಿರೋ ಪ್ಲೇಸ್ಗಳಿಗೆ ಹೋಗಬೇಕು, ಅಥವಾ ಈ ಥರ ಅಟ್ರಾಕ್ಟ್ ಆಗೋಂಥ ಪ್ಲೇಸ್ಗಳಿಗೆ ಹೋದರೆ ರಿಫ್ರೆಶ್ ಆಗುತ್ತೆ ಮೈಂಡು. ವರ್ಕ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಕ್ಕಂಗೆ ಆಗುತ್ತೆ. ಏನಂತೀರ ಫ್ರೆಂಡ್ಸ್? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಿದ್ರು ಬ್ಯಾಂಬೂ ಟ್ರೀ ಇರುತ್ತಲ್ಲ ಅದರಲ್ಲಿ ಮಾಡಿರೋದು. ನಾವು ಬ್ಯಾಂಬೂ ಟ್ರೀನಲ್ಲೂ ಈ ಥರ ಎಲ್ಲ ಮಾಡಬಹುದು ಅಂತ ಒಂದು ಉದಾಹರಣೆ ಇದು. ನಮ್ಮ ಏರ್ಪೋರ್ಟ್ ನಮ್ಮ ಹೆಮ್ಮೆ. ಏನಂತೀರ ಫ್ರೆಂಡ್ಸ್? ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸೆಕ್ಯೂರಿಟಿ ಕೂಡ ಇದೆ ಏರ್ಪೋರ್ಟಲ್ಲೆಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಟರ್ಮಿನಲ್ 2, ಟರ್ಮಿನಲ್ 1 ಇದೆಯಲ್ಲ, ಅದು ಹಳೇದಿತ್ತು, ಅದನ್ನು ಮತ್ತೆ ಇದೇ ಬ್ಲೂ ಕಲರ್ ಬಸ್ ಅಂತ ಹೇಳಿದ್ನಲ್ಲ, ಈ ಬಸ್ಸು ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಫ್ರೀಯಾಗಿ ಬರ್ಬೋದು ಅದರಲ್ಲಿ. ಟರ್ಮಿನಲ್ 1ನಲ್ಲಿ ಹಳೇದಿತ್ತು ಅದು ಏರ್ಪೋರ್ಟು, ಅದನ್ನು ಮತ್ತೆ ರಿನೋವೇಷನ್ ಮಾಡಿಬಿಟ್ಟು ಹೊಸ್ದಾಗಿ ಮಾಡಿದರು. ಅಲ್ಲಿ ಸಿಗುವಂತಹ ಶಾಪಿಂಗ್ ಮಾಡೋದಕ್ಕೆ ಇಲ್ಲಿ ಬ್ಯಾಗ್ಸ್ ಆಗಲಿ ಅಥವಾ ಬೇರೆ ಏನೇನಾದರೂ ಶಾಪಿಂಗ್ ಕೂಡ ಮಾಡ್ಬೋದು. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಅಂದರೆ ಹೋಟೆಲ್ಗಳು, ರೆಸ್ಟೋರೆಂಟ್ಸು ಆ ಥರದ್ದೆಲ್ಲ ಇದೆ. ಶಾಪಿಂಗ್ ಮಾಡೋದಕ್ಕೆ ಸ್ಟಾಲ್ಗಳು ಕೂಡ ಇದಾವಲ್ಲಿ. ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಕಾಸ್ಟ್ಲಿಯಲ್ಲಿ. ಈ ಟರ್ಮಿನಲ್ 1 ಇದು. ಈಗ ನೋಡ್ತಾ ಇರೋದು ಟರ್ಮಿನಲ್ 1.
ಸ್ವಲ್ಪ ಅಂದರೆ ನಾವು ಮೇಲ್ಗಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹತ್ಕೊಂಡು ಬಂದ್ವಿ, ಲಿಫ್ಟಲ್ಲಿ ಹತ್ಕೊಂಡು ಅಲ್ಲೇ ಟರ್ಮಿನಲ್ 1ಗೆ ಹೋಗೋದಕ್ಕೆ ಒಳಗಡೆಯಿಂದನೇ ಬರೋ ಥರ ಇದೆ. ಮೇಲ್ಗಡೆಯಿಂದ ವೀಡಿಯೋ ಮಾಡಿದರೆ ಫುಲ್ ಓವರ್ವ್ಯೂ ಕಾಣಿಸುತ್ತೆ ಟರ್ಮಿನಲ್ 1ದು. ಟರ್ಮಿನಲ್ 2ದು ಓವರ್ವ್ಯೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ದೂರ ಆಗುತ್ತದು. ಇದು ಟರ್ಮಿನಲ್ 2 ಇಷ್ಟು ದೂರ ಆಗುತ್ತೆ ನೋಡಿ. ಟರ್ಮಿನಲ್ 1ಇಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಲೈಟ್ಗಳೆಲ್ಲ ತುಂಬ ಬ್ಯೂಟಿಫುಲ್ಲಾಗಿದೆ. ಇದು ಟರ್ಮಿನಲ್ 1 ಇದು. ಯಾವ ದೇಶಗಳಿಗೆ ಯಾವ ರಾಜ್ಯಗಳಿಗೂ ಕಡಿಮೆ ಇಲ್ಲ ನಮ್ಮ ಏರ್ಪೋರ್ಟ್ ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಎಷ್ಟು ಬ್ಯೂಟಿಫುಲ್ಲಾಗಿದೆ ಏರ್ಪೋರ್ಟ್ಸ್. ನಮ್ಮ ಫ್ಲ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗಿದೆ ನಮ್ಮ ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟ್? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಲ್ಲಿಗೆ ಹೋಗ್ತಾ ಇರುವಾಗಲೇ ನಾವು ಅದ್ರ ವೈಬ್ಸೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಏರ್ಪೋರ್ಟು ನೋಡೋದಕ್ಕೆ. ಏರ್ಪೋರ್ಟ್ ಒಳಗೆ ನಾವು ಎಂಟ್ರಿ ಕೊಡ್ತಾ ಇರೋದಿದು. ಅಂದರೆ ಪಾರ್ಕ್ ಮಾಡಬೇಕು ಅನ್ನಲ್ಲ ಆ ಟೈಮಲ್ಲಿ. ಟರ್ಮಿನಲ್ 1ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಟರ್ಮಿನಲ್ 1 ಎಲ್ಲ ಆ್ಯರೋ ಮಾರ್ಕ್ ಕೂಡ ಹಾಕಿರ್ತಾರೆ. ಅದ್ರ ಮೇಲೆ ನೀವು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಬೆಂಗಳೂರಿಗೆ ಬೇರೆ ಊರಲ್ಲಿರೋರು ಬೆಂಗಳೂರಿಗೆ ಬಂದರೆ ಏರ್ಪೋರ್ಟ್ ಕೂಡ ಒಂದು ವಿಸಿಟಿಂಗ್ ಪ್ಲೇಸ್. ಅದು ವಿಸಿಟರ್ಸ್ಗಳು ಕೂಡ ಬಂದುಬಿಟ್ಟು ನೋಡ್ಬೋದು, ಅಷ್ಟು ಬ್ಯೂಟಿಫುಲ್ಲಾಗಿದೆ. ಬೇರೆ ಊರಿಂದ ಬರೋರು ಬೆಂಗಳೂರಿಗೆ ಬಂದುಬಿಟ್ಟು ಬೆಂಗಳೂರು ಏರ್ಪೋರ್ಟ್ ನೋಡ್ಕೊಂಡು ಹೋಗ್ಬೋದು. ಹಾಗೆ ಬೆಂಗಳೂರಲ್ಲೇ ಇರೋರು ರಿಫ್ರೆಶ್ ಆಗಬೇಕು ಅಂದರೂ ಕೂಡ ಇಲ್ಲಿ ಬಂದುಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸು. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ,